ಆಪ್ಸ್ ಇದೆ. ಸೊ ಇದನ್ನ ನಾವು ಒಂದು ಟೈಮ್ ಕಡಿಮೆ ಮಾಡೋದಕ್ಕೆ, ಒಂದು ಟೈಮ್ ವೇಸ್ಟ್ ಮಾಡ್ದಿರಾ ಇದನ್ನ ನಾವು ಕಡಿಮೆ ಮಾಡೋದಕ್ಕೆ ಏನೆಲ್ಲ ಐಡಿಯಾಸ್ ಮಾಡ್ತೀವಿ ಅನ್ನೋದನ್ನ ಐಡಿಯಾತನ ಅಂತ ಕರಿತೀವಿ. ಸೊ ಇವಾಗ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ, ಇವಾಗ ಐಡಿಯಾತನಲ್ಲಿ ಹೆಂಗೆ ಸ್ಟಾರ್ಟ್ ಆಗಿ ಹೆಂಗೆ ಎಂಡ್ ಆಗುತ್ತೆ. ಫಸ್ಟ್ ಐಡಿಯಾತನಲ್ಲಿ ಬಂದ್ಬಿಟ್ಟು ಒಂದು ಕ್ವಶನ್ ಕೊಡ್ತಾರೆ, ಇದು ಪ್ರಾಬ್ಲಮ್ ಸ್ಟೇಟ್ಮೆಂಟ್. ಇವಾಗ ನಮಗೆ ಒಂದು ಪ್ರಾಬ್ಲಮ್ ಇದೆ, ಅದಕ್ಕೆ ನೀವೆಲ್ಲ ಹೆಂಗೆ ಐಡಿಯಾ ಕೊಡ್ತೀರಾ ಅಂತ. ಸೊ ಫಸ್ಟ್ ಪ್ರಾಬ್ಲಮ್ ಕೊಟ್ಟಾಗ ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಮನ್ನ ಗ್ರೂಪ್ ಮಾಡ್ತಾರೆ, ಒಂದೊಂದು ಬೆಂಚ್ ಆಗಿ ಗ್ರೂಪ್ ಆಗಿ ಡಿವೈಡ್ ಆಗ್ತದೆ. ನಿಮ್ಮಲ್ಲಿ ನೀವೇ ಅದನ್ನ ಒಂದು ಐಡಿಯಾ ಸೊಲ್ಯೂಷನ್ ತಗೊಂತೀರಾ. ಸೊಲ್ಯೂಷನ್ಸ್ ಲೈಕ್ ಇವಾಗ ನನಗೆ ಒಂದು ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಇದೆ, ಅದನ್ನ ನಾನು ಯಾವ ಈ ರೀತಿಯಲ್ಲಿ ಮಾಡಿದ್ರೆ ಏನಾಗುತ್ತೆ, ಈ ರೀತಿಯಲ್ಲಿ ಮಾಡಿದ್ರೆ ಏನಾಗುತ್ತೆ ಅಂತ ನಿಮ್ಮಲ್ಲಿ ನೀವು ಡಿಸ್ಕಸ್ ಮಾಡಿಬಿಟ್ಟು ಲಾಸ್ಟ್ಗೆ ನೀವು ಒಂದು ಜಡ್ಜ್ ಮುಂದೆ ಹೋಗ್ಬಿಟ್ಟು ಐಡಿಯಾನ ಪ್ರೆಸೆಂಟ್ ಮಾಡ್ತೀರಾ. ಸೊ ಈ ಐಡಿಯಾ ಪ್ರೆಸೆಂಟ್ ಮಾಡೋಕೆ ಮುಂಚೆ ನಿಮ್ಮಲ್ಲಿ ನೀವು ಡಿಸ್ಕಷನ್ಸ್ ಮಾಡ್ತೀರಲ್ವಾ, ಅವಾಗ ಏನಾಗುತ್ತೆ, ಯೋಚನೆ ಶಕ್ತಿ ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ಒಂದು ಪ್ರಾಬ್ಲಮ್ಗೆ ಡಿಫ್ರೆಂಟ್ ಐಡಿಯಾಸ್ ಬಂದಾಗ ಆ ಪ್ರಾಬ್ಲಮ್ ಬೇಗ ಸೊಲ್ಯೂಷನ್ ಸಿಗುತ್ತೆ. ಸೊ ಒಂದು ಲಿಮಿಟೆಡ್ ಟೈಮ್ ಅಲ್ಲಿ ನೀವು ಯಾವ ತರ ಯೋಚನೆ ಮಾಡ್ತೀರಾ ಅನ್ನೋದನ್ನ ಐಡಿಯಾತನ ಅಂತ ಹೇಳ್ತೀವಿ. ಓಕೆ, ಸೊ ಇದೇ ತರ ಇವಾಗ ನೀವು ಲಾಸ್ಟ್ ಟೈಮ್ ನಾನು ಬಂದಾಗ ನಿಮಗೆ ವಾಚ್ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೆ, ನೆನಪಿದೆಯಾ? ಸೊ ಇವಾಗ ನನ್ನ ಹತ್ರ ಇರೋದು ಚೈನ್ ವಾಚ್. ಸೊ ನೆಕ್ಸ್ಟ್ ಇನ್ನೊಬ್ಬ ಯಾವ್ದೋ ಈ ವಾಚ್ ಅಲ್ಲಿ ಏನ್ ಇಶ್ಯೂಸ್ ಆಗುತ್ತೆ ಅಂದ್ರೆ, ಇವಾಗ ನನ್ನ ಕೈಯಲ್ಲಿ ಕೂದಲು ಇರುತ್ತಲ್ವಾ, ನಾರ್ಮಲ್ ಆಗಿ ಹೇರ್ಸ್ ಇರುತ್ತೆ. ಸೊ ಇವಾಗ ನಾವು ವಾಚ್ ಹಾಕಿದಾಗ ಚೈನ್ದು ಈ ಕೂದಲಿಗೆ ತಗ್ಲಾಕೊಂತ ಇರುತ್ತೆ, ಅವಾಗ ಅದು ನೋವಾಗುತ್ತೆ. ಸೊ ಆ ತರ ಇದ್ದಾಗ ನಮಗೆ ಇರಿಟೇಟ್ ಆಗ್ತಾ ಇರುತ್ತಲ್ವಾ, ಈ ಟೈಮ್ ನಾವು ವಾಚ್ ನ ಕೆಳಗಡೆ ಮೇಲೆ ತೆಗಿತಾ ಇರ್ತೀವಿ ಲೂಸ್ ಆದಾಗ. ಸೊ ಅದಕ್ಕೆ ಐಡಿಯಾ ಏನ್ ಮಾಡ್ಬೋದು, ಸೊ ಈ ವಾಚ್ ಚೈನ್ ತೆಗ್ಬಿಟ್ಟು ಬೇರೆ ಲೆದರ್ ವಾಚ್ ಹಾಕ್ತೀರ. ಸೊ ಈ ತರ ಒಂದು ಐಡಿಯಾ ಜನರೇಷನ್ ಮಾಡ್ಬಿಟ್ಟು ವಿತಿನ್ ಗಿವನ್ ಟೈಮ್ ಅಲ್ಲಿ, ಅದಕ್ಕೊಂದು ಟೈಮ್ ಲಿಮಿಟ್ ಅಂತ ಇರುತ್ತೆ. ಆ ಟೈಮ್ ಲಿಮಿಟ್ ಅಲ್ಲಿ ಯಾರು ಬೇಗ ಆನ್ಸರ್ ಮಾಡ್ತಾರೆ, ಯಾರ ಐಡಿಯಾ ತುಂಬಾ ಚೆನ್ನಾಗಿ ವರ್ಕೌಟ್ ಆಗುತ್ತೆ, ಅದನ್ನ ನಾವು ಐಡಿಯಾ ಅಂತ ಕರಿತೀವಿ. ಓಕೆ, ಲಾಸ್ಟ್ ಟೈಮ್ ನಾನು ಒಂದು ಇದು ಕೊಟ್ಟಿದ್ದೆ, ನೆನಪಿದೆ? ಅಲಾರಾಮ್, ಇದು ಮಾತ್ರೆ ಡಬ್ಬ ಅಲಾರಾಮ್ ಇಡೋದು. ಸೊ ಈ ಸಲ ನಾವೇನ್ ಮಾಡಿದೀವಿ ಅಂದ್ರೆ, ಒಂದು ಮಿರರ್ ಬಗ್ಗೆ ನಾವು ಒಂದು ಪೇಟೆಂಟ್ ನ ಮಾಡಿದೀವಿ. ಏನಂತಂದ್ರೆ, ಇವಾಗ ನಾನೊಂದು ಬಟ್ಟೆ ತಗೋಬೇಕು ಅಂತ ಹೇಳಿದ್ರೆ ಅದು ನನಗೆ ಸೂಟ್ ಆಗುತ್ತಾ ಇಲ್ವಾ ಅಂತ ನನಗೆ ಗೊತ್ತಿಲ್ಲ. ನಾನು ಅಂಗಡಿಗೆ ಹೋಗಿದ್ದೇನೆ, ತಗೋಬಿಟ್ಟಿದ್ದೇನೆ, ಬಂದಾಗ ನನಗೆ ಇಷ್ಟ ಆಗಲ್ಲ. ಸೊ ಇದಕ್ಕೆ ನಾವು ಒಂದು ಸೊಲ್ಯೂಷನ್ ಅನ್ನ ಕಂಡುಹಿಡಿಯಬೇಕು. ಯಾವ ತರ ಅಂತ ಹೇಳಿದ್ರೆ, ನಮ್ದೊಂದು ಕನ್ನಡಿ ಇರುತ್ತೆ, ಆ ಕನ್ನಡಿ ಮುಂದೆ ನಿಮ್ಮ ಫೋನ್ಗೆ ಕನೆಕ್ಟ್ ಮಾಡ್ತಾರೆ. ಇದು ಸ್ಮಾರ್ಟ್ ಮಿರರ್ ಅಂತ ಹೇಳ್ತಾರೆ. ನಮ್ಮ ಫೋನ್ಗೆ ನಾವು ಕನೆಕ್ಟ್ ಮಾಡ್ಬಿಟ್ಟು ಆದ್ಮೇಲೆ ಅದರಲ್ಲಿ ನಾವು ಇವಾಗ ನಾನು ಫ್ಲಿಪ್ಕಾರ್ಟ್, ಅಮೆಝಾನ್ ಎಲ್ಲ ಬಟ್ಟೆ ಪರ್ಚೇಸ್ ಮಾಡ್ತೀವಲ್ಲ, ಸೊ ಅದೇ ತರ ಆ ಮಿರರ್ ಕನೆಕ್ಟ್ ಮಾಡ್ಬಿಟ್ಟು ಆ ಡ್ರೆಸ್ ನಲ್ಲಿ ಹಾಕಿ ನಮ್ಮ ಇಮೇಜ್ ಅಪ್ಲೋಡ್ ಮಾಡಿದ್ರೆ ಆ ಬಟ್ಟೆ ನಾವು ಹಾಕಿರೋ ತರ ತೋರಿಸುತ್ತೆ. ಸೊ ಅಲ್ಲಿ ನಮಗೆ ಗೊತ್ತಾಗುತ್ತೆ ಈ ಬಟ್ಟೆ ನನ್ಗೆ ಸೂಟ್ ಆಗುತ್ತಾ ಸೂಟ್ ಆಗಲ್ವಾ ಅಂತ. ಓಕೆ, ಇದೊಂದು ನಾವು ಹೊಸ ಕಂಡುಹಿಡಿತಾ ಇದ್ದೀವಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನೀವು ಇವಾಗ ದುಬೈಯಲ್ಲಿ ನೋಡೋದಾದ್ರೆ AI ನೆಕ್ಸ್ಟ್ ಜನರೇಷನ್, ಇವಾಗ ಸಲೂನ್ಸ್ ಎಲ್ಲ ಇದೆ ಅಲ್ವಾ, ಕಟಿಂಗ್ ಹೋಗ್ತೀರಾ, ಆ ಕ್ಯೂ ಅಲ್ಲಿ ಹೋಗಿ ಎಷ್ಟೊತ್ತು ನಿಂತ್ಕೋಬೇಕು, ಹಾಫ್ ಅನ್ ಅವರ್ ಆಗುತ್ತೆ. ಇನ್ ಸಮ್ ಟೈಮ್ಸ್ ನಾನು ಯಾವಾಗ ಅಂದ್ರೆ ಅವಾಗ ಹೋಗಕ್ಕಾಗಲ್ಲ, ಒಂದು ಲಿಮಿಟೆಡ್ ಟೈಮ್ ಅಲ್ಲಿ ಮಾತ್ರ ಹೋಗಕ್ಕಾಗುತ್ತೆ. ಇದಕ್ಕೆ ಏನಾಗಿದೆ, AI ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ ಒಂದು ಸಲೂನ್ ಅನ್ನು ರೆಡಿ ಮಾಡಿದೆ. ಅಲ್ಲೋಗಿ ನೀವು ನಿಮ್ ಡಿಸೈನ್ ಯಾವ ತರ ಬೇಕು ನಿಮ್ಗೆ ಹೇರ್ ಕಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ವಿತಿನ್ 10 ಸೆಕೆಂಡ್ಸ್ ಅಲ್ಲಿ ನಿಮ್ಗೆ ಹೇರ್ ಕಟ್ ರೆಡಿ ಆಗುತ್ತೆ. ಓಕೆ, ಅದ್ರ ನೀವು ರೀಸೆಂಟ್ ಆಗಿ ನೋಡ್ತಿದ್ದೀರಲ್ವಾ. ಸೊ ಈ ತರ ಒಂದು ಸೊಲ್ಯೂಷನ್ಸ್ ಹೆಂಗಿರ್ಬೇಕು ಅಂದ್ರೆ, ಅದು ಟೈಮ್ ನ ಕಡಿಮೆ ಮಾಡಬೇಕು. ಒಂದು ಮನುಷ್ಯ ಏನಾದ್ರೂ ಕೆಲಸ ಮಾಡ್ತಿದ್ದಾನೆ ಅಂತಂದ್ರೆ ಆ ಸಮಯವನ್ನ ಕಡಿಮೆ ಮಾಡೋದನ್ನ ನಾವು ಯೂಸ್ಫುಲ್ ಐಡಿಯಾಸ್ ಅಂತ ಕರಿತೀವಿ. ಸೊ ಇದೇ ತರ ಇವಾಗ ಲಾಸ್ಟ್ ಟೈಮ್ ನಾನು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ, ಐಡಿಯಾ ಅಂದ್ರೆ ಏನು ಅದು ಇದೆ ಅಲ್ಲ. ಸೊ ಇವಾಗ ನಾನು ನಿಮ್ಮಲ್ಲಿನೇ ಒಂದೊಂದು ಗ್ರೂಪ್ ಮಾಡ್ತೇನೆ, ಗೈಡೆಡ್ ಬೆಂಚ್ ಒಂದೊಂದು ಗ್ರೂಪ್ ತರ ಮಾಡ್ತೇನೆ. ಇವಾಗ ನಾನು ನಿಮಗೆ ಒಂದು ಪ್ರಾಬ್ಲಮ್ ಸ್ಟೇಟ್ಮೆಂಟ್ ನ ಕೊಡ್ತೇನೆ, ಅದನ್ನ ನೀವು ಯಾವ ತರ ಬಗೆಹರಿಸಬಹುದು ಅಂತ ಯೋಚನೆ ಬಂದು ಒಬ್ಬೊಬ್ಬ ಬೆಂಚ್ ಅಲ್ಲಿ ಟೀಮಲ್ಲಿ ಒಬ್ರು ಬಂದು ಎಕ್ಸ್ಪ್ಲೇನ್ ಮಾಡಬೇಕು, ಆಯ್ತಾ? ಸೊ ಏನಂತಂದ್ರೆ, ಇವಾಗ ನಮ್ಮ ಬೆಂಗಳೂರಲ್ಲಿ ತುಂಬಾ ಕಸ ಇದೆ, ಗೊತ್ತಲ್ವಾ? ಎಲ್ಲಾ ಕಡೆ ನಾವು ಹೋಗ್ತಾ ಹೋಗ್ತಾ ಕಸ ಬಿಸಾಕ್ಬಿಟ್ಟು ಹೋಗ್ತೀವಿ. ಸೊ ಅದನ್ನೆಲ್ಲ ನಾವು ಒಂದು ಪರ್ಟಿಕ್ಯುಲರ್ ಆಗಿ ಸೇಫ್ ಆಗಿ, ಒಂದ್ ಕಡೆ ಎಲ್ಲ ಹಾಕ್ಬಿಟ್ಟು ಅದನ್ನ ತಗೊಂಡು ಒಂದು ಐಡಿಯಾ ಕೊಡ್ತೀವಿ. ಅದನ್ನ ನಾವು ಸ್ಮಾರ್ಟ್ ಕ್ಲೀನ್ ಸಿಟಿ ಅಂತ ಒಂದು ಟಾಪಿಕ್, ಇವಾಗ ಪ್ರಾಬ್ಲಮ್ ಸ್ಟೇಟ್. ಎಲ್ಲಾ ಕಡೆ ಹಾಕಿರೋ ಕಸನ ನೀವು ಹೆಂಗೆ ಸೆಗ್ರಿಗೇಟ್ ಮಾಡ್ತೀರಾ ಅಂದ್ರೆ, ಹೆಂಗೆ ಒಂದ್ ಕಡೆ ಇಡ್ತೀರಾ, ಅದನ್ನ ಹೆಂಗೆ ಇಲ್ಲಿಂದ ಡಿಸ್ಪ್ಯಾಚ್ ಮಾಡ್ತೀರಾ, ಇದು ನಿಮ್ ಟಾಪಿಕ್. ಓಕೆ, ಸೊ ಇವಾಗ ಟಾಪಿಕ್ ಅಲ್ಲಿ ನೀವು ಏನ್ ಮಾಡ್ಬೇಕಂದ್ರೆ, ಏಡೆಡ್ ಬೆಂಚ್, ಫಸ್ಟ್ 2 ಬೆಂಚ್ ಒಂದು ಟೀಮ್ ಇರುತ್ತೆ, ನೆಕ್ಸ್ಟ್ 2 ಬೆಂಚ್ ಒಂದೊಂದು ಟೀಮ್ ಇದೆ. ಸೊ ನೀವು ಒಂದು 10 ನಿಮಿಷ ಡಿಸ್ಕಸ್ ಮಾಡಿ, ಆಯ್ತಾ, ಈ ಪ್ರಾಬ್ಲಮ್ ಹೆಂಗ್ ಬಗೆಹರಿಸಬಹುದು ಅಂತ. ಸಪೋಸ್ ಇವಾಗ ನಿಮ್ದು ಡ್ರೈನೇಜ್ ಇರುತ್ತಲ್ಲ, ಎಲ್ಲಾ ಕಸ ತಗೊಂಡು ಒಂದೇ ಕಡೆ ಹಾಕಿದ್ರೆ ಅದರಿಂದ ತುಂಬಾ ಸಮಸ್ಯೆ ಇದೆ, ಆರೋಗ್ಯ ಎಲ್ಲ ಕೆಡುತ್ತಲ್ವಾ. ಸೊ ಇದನ್ನ ನೀವು ಹೆಂಗೆ ಬಗೆಹರಿಸ್ತೀರಾ ಅಂತ ನೀವು ಐಡಿಯಾ ಕೊಡ್ಬೇಕು ನನಗೆ.